ಶ್ರೀಗುರುಭ್ಯೋ ನಮಃ ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ವೈಶಾಖ ಸ್ನಾನ ಬಹಳ ಮುಖ್ಯವಾದ ಕರ್ತವ್ಯ. ಎಲ್ಲಿಂದ ಎಲ್ಲಿವರೆಗೆ ಸ್ನಾನ ಮಾಡಬೇಕು ಅನ್ನೋದನ್ನು ಅವಶ್ಯವಾಗಿ ತಿಳ್ಕೊಬೇಕು. ಮೊದಲನೇದಾಗಿ ಈ ಏಪ್ರಿಲ್ 2ನೇ ತಾರೀಕಿನಿಂದ ಪ್ರಾರಂಭಿಸಿಕೊಂಡು ಮೇ 1ನೇ ತಾರೀಕಿನವರೆಗೆ ನಿರಂತರ ವೈಶಾಖ ಸ್ನಾನವನ್ನು ವಿಶೇಷವಾಗಿ ಮಾಡಬೇಕು. ಅಂದರೆ ವೈಶಾಖ ಮಾಸ ಅಂತ ಪಂಚಾಂಗದಲ್ಲಿ ಶುರು ಆದಮೇಲೆ ಮಾಡೋದಲ್ಲ, ಚೈತ್ರ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆ ಅಲ್ಲಿಂದ ಶುರು ಮಾಡಬೇಕು. ಪೂರ್ಣಿಮಾ ತಿಥಿಯಿಂದ ಆರಂಭ ಮಾಡಿ ವೈಶಾಖ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆಗೆ ನಿಲ್ಲಿಸಬೇಕು. ಯಾವತ್ತು ಪೂರ್ಣಿಮೆಯಿಂದ ಪೂರ್ಣಿಮೆಗೆ ಅಂತ ಈ ರೀತಿಯಲ್ಲಿ ಪ್ರತಿ ಸ್ನಾನ, ಅದು ಈ ಮಾಸದ ಸ್ನಾನ ಆಗಲಿ ಯಾವುದೇ ಮಾಸದ ಸ್ನಾನ ಆಗಲಿ, ಹಿಂದಿನ ಮಾಸದ ತಗೊಂಡು ಪೂರ್ಣಿಮೆ, ಮುಂದಿನ ಮಾಸದ ಪೂರ್ಣಿಮೆವರೆಗೆ. ಸರಿ, ವೈಶಾಖ ಮಾಸ ಸ್ನಾನದ ಫಲ ಏನು ಅಂತ ನಮಗೆ ಎರಡನೇ ಪ್ರಶ್ನೆ ಇರುತ್ತೆ. ಅದಕ್ಕೊಂದು ಮಾತು ಹೇಳ್ತಾರೆ ಯಮದೇವರು. ವೈಶಾಖ ಮಾಸದಲ್ಲಿ ಯಾರು ಸ್ನಾನವನ್ನು ಮಾಡ್ತಾರೆ ಅವರಿಗೆಲ್ಲ ಏನು ಫಲ ಅಂದರೆ, ಯಾರು ಮಾಡಲ್ವಲ್ಲ ಅವ್ರಿಗೇನಾಗತ್ತೆ ಅಂತ ತಿಳ್ಕೊಂಡ್ಮೇಲೆ ಇದು ಅರ್ಥ ಆಗತ್ತಂತೆ. ಅದು ಹೇಗೆ? ಸ್ನಾನ ಮಾಡ್ತಾ ಇರೋರಿಗೆ ಏನಾಗುತ್ತೆ, ಪಾಪಗಳೆಲ್ಲ ಜೋರಾಗಿ ಕುಕ್ಕೊಳ್ತಾ ಇರ್ತವಂತೆ. ನಮ್ಮಲ್ಲೆಲ್ಲ ಪಾಪಗಳಿರುತ್ತಲ್ಲ, ಎಷ್ಟೆಷ್ಟೋ ತಪ್ಪುಗಳನ್ನು ಮಾಡಿರ್ತೀವಲ್ಲ, ಇವ್ನಿಗೆ ಆ ನರಕ ಆಗುತ್ತೆ, ಇವ್ನಿಗೆ ಈ ನರಕ ಆಗುತ್ತೆ ಅಂತ ಎಲ್ಲ ತುಂಬ ಖುಷಿಯಿಂದ ಇರ್ತಾವಂತೆ ಪಾಪಗಳೆಲ್ಲ. ಯಾವಾಗ ಈ ವೈಶಾಖ ಮಾಸ ಪ್ರತಿನಿತ್ಯ ಸ್ನಾನವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ, ಆಗ ಪಾಪಗಳೆಲ್ಲ ಕಿರ್ಚ್ಕೊಳ್ತಾ ಇರೋದೆಲ್ಲ ಸುಮ್ಮನಾಗತ್ತಂತೆ. ಅಂದರೆ ಅರ್ಥ, ಪಾಪಗಳಿಗೆ ಕೊನೆ ಅಂದರೆ ವೈಶಾಖ ಮಾಸ ಸ್ನಾನದಿಂದ. ಅದನ್ನು ನೀವು ಎಂಥ ತಪ್ಪನ್ನು ಮಾಡಿರಿ, ಎಷ್ಟೋ ಸಲ ಏನಾಗ್ಬಿಡುತ್ತೆ, ಜಾತಕ ತೊಗೊಂಡೋಗಿ ಕೊಟ್ಟರೆ ಜ್ಯೋತಿಷಿಗಳು ಹೇಳ್ತಾರೆ ದೋಷಗಳನ್ನು, ಕೇಳಿದವನು ಸುಸ್ತಾಗ್ಬಿಡ್ತಾನೆ, ಇನ್ನು ಜನ್ಮ ಗೋವಿಂದ ಅಂತ ಅನ್ಕೊಂಡ್ಬಿಡ್ತಾನೆ. ಯೋಚನೆ ಮಾಡಬೇಡಿ, ಎಂಥ ದೋಷ ಇರಲಿ, ವೈಶಾಖ ಮಾಸ ಸ್ನಾನ ತಪ್ಪದೇ ಮಾಡಿದ್ರೆ ಪರಿಹಾರ ಆಗುತ್ತೆ. ಸರಿ, ಎಷ್ಟು ಗಂಟೆಗೆ ಮಾಡಬೇಕು ಈ ಸ್ನಾನ? ಬೆಳಗ್ಗೆ ಬೇಗ ಎದ್ದು ಮಾಡಬೇಕು. ಇದನ್ನು ಮಾತ್ರ ಚೆನ್ನಾಗಿ ತಲೆಲಿಟ್ಕೊಳ್ಳಿ. ನಾರದರು ಹೇಳ್ತಾರೆ ಅಂಬರೀಷ ಮಹಾರಾಜನಿಗೆ, ವೈಶಾಖ ಮಾಸಕ್ಕೆ ಇನ್ನೊಂದು ಹೆಸರಿದೆ, ಮಾಧವ ಮಾಸ ಅಂತ ಹೆಸರು. ಅಂಬರೀಷ ಚೆನ್ನಾಗಿ ಅನುಷ್ಠಾನ ಮಾಡಪ್ಪ ಈ ವೈಶಾಖ ಸ್ನಾನವನ್ನು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ಅಂತ ಚೆನ್ನಾಗಿ ಹೇಳಿದ್ದಾರೆ. ಈ ಥರ ಮಾಸ ಜೀವನದಲ್ಲಿ ಸಿಗಲ್ಲ. ಎಲ್ಲ ದೋಷ ಇಲ್ಲೇ ಪರಿಹಾರ ಮಾಡ್ಕೊಳ್ಬೋದು. ಅದನ್ನು ಪೂರ್ಣಿಮೆಯಿಂದ ಪೂರ್ಣಿಮೆಯವರೆಗೆ ಚೆನ್ನಾಗಿ ಮಾಡಬೇಕು. ಅದು ಬ್ರಾಹ್ಮಿ ಮುಹೂರ್ತ ಅಂದರೆ ಕೆಲವು ಸಲ ಏನಾಗುತ್ತೆ, ಅದಕ್ಕೊಂದು ಅವಧಿ ಕೊಟ್ಟಿರ್ತಾರೆ. ತೀರಾ ಈಗ ಪ್ರತಿನಿತ್ಯ ನಾವು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯನಾ? ಏನೋ ಒಂದು ಅಲ್ಪ ಸ್ವಲ್ಪ ಲೋಪದೋಷಗಳಾಗುತ್ತೆ. 5:15 ಮಾಡಲಿಕ್ಕಾಗಲ್ಲ, ಕೆಲವು ಸಲ 6 ಗಂಟೆ ಮಾಡಬೇಕಾಗಿ ಬರುತ್ತೆ. ಫಲ ಇಲ್ವಾ? ಹಾಗಂತ ಆರಾಮಾಗಿ 11 ಗಂಟೆಗೆ ಮಾಡಿಬಿಡೋಣ ಅವತ್ತು, ಹಾಗೆ ಮಾಡಬೇಡಿ. ಏನಂದರೆ ಸೂರ್ಯೋದಯ ಆದಮೇಲೆ 6 ಘಳಿಗೆವರೆಗೆ ಒಂದು ಅವಕಾಶ ಇರುತ್ತೆ. 6 ಘಳಿಗೆ ಅಂದರೆ ಒಂದೊಂದು ಘಳಿಗೆಗೆ 24 ನಿಮಿಷ, ಅಂದರೆ 144 ನಿಮಿಷ ಅಂತ ಅರ್ಥ. ಅಂದರೆ ಎಷ್ಟು? 2 ಗಂಟೆ 24 ನಿಮಿಷದವರೆಗೆ ಅವಕಾಶ ಇರುತ್ತೆ. ಹಾಗಂತ ಪ್ರತಿನಿತ್ಯ ಆ 2 ಗಂಟೆ 24 ನಿಮಿಷದಲ್ಲಿ ಸ್ನಾನ ಮಾಡೋದು ಅಂತಲ್ಲ. ಅಂದರೆ ಸೂರ್ಯೋದಯ ಆದಮೇಲೂ ನಮಗೆ ಪುಣ್ಯ ಹ್ರಾಸ ಆಗಲ್ಲ, ಅಷ್ಟು ಒಳಗಡೆನಾದರೂ ಸ್ನಾನ ಮಾಡಬೇಕು. ಅಂದರೆ ಇವಾಗ 6 ಗಂಟೆಗೆ ಸೂರ್ಯೋದಯ ಅಂತಿದ್ರೆ 8:15 ಒಳಗಡೆ ಮಾಡಿರ್ಬೇಕು ಸ್ನಾನ ಅಂತ ಅರ್ಥ. ಅದನ್ನು ದಾಟಿರಬಾರ್ದು. ಹೀಗೆ ಸೂರ್ಯೋದಯಕ್ಕೆ ನೋಡಿಕೊಂಡು ಸರಿಯಾಗಿ ಅದರ ಮುಂದೆ ಅವಕಾಶ ಇದೆ. ಆದರೆ ಉತ್ತಮ ಸ್ಥಾನ ಅಂದರೆ ಯಾವುದು ಅಂದರೆ, ನಕ್ಷತ್ರ ಕಾಣಬೇಕು ಆ ಟೈಮ್ನಲ್ಲಿ ನೀವು ಸ್ನಾನ ಮಾಡಬೇಕು. ಅದು ಬಹಳ ಉತ್ತಮ. ಫಸ್ಟ್ ಅದಕ್ಕೆ ಸ್ಥಾನ. ಸೆಕೆಂಡ್ ಯಾವ ದರ್ಜೆ ಅಂದರೆ, ನಕ್ಷತ್ರ ಕಾಣ್ತಾ ಇರಲ್ಲ, ಲೋಪ ಕಾಣ್ತಾ ಇರಲ್ಲ, ಅಂಥ ಸಂದರ್ಭದಲ್ಲಿ ಮಾಡುವಂಥ ಸ್ನಾನ ಏನಿದೆ ಅದು ಮಧ್ಯಮ ಅನ್ನಿಸ್ಕೊಡುತ್ತೆ. ಸೂರ್ಯೋದಯ ಹತ್ತಿರದಲ್ಲಿದೆ, ಬೆಳಕು ಬಂದ್ಬಿಟ್ಟಿದೆ, ಪೂರ್ತಿ ಸೂರ್ಯ ಬಂದ ಅಂತಿದ್ದಾಗ ಇಂಥ ಸಂದರ್ಭದಲ್ಲಿ ಮಾಡುವಂಥ ಸ್ನಾನ ಅದು ಅಧಮ ಅಂತ ಅನ್ನಿಸ್ಕೊಡುತ್ತೆ. ಕೊನೆಯದಾಗಿ ಈಗ ಹೇಳಿದಂತೆ 6 ಘಳಿಗೆ ಒಳಗಡೆ ಮಾಡೋ ಸ್ನಾನ ಅದು ಅಧಮಾಧಮ ಅನ್ನಿಸ್ಕೊಳ್ಬಹುದು. ಆದರೆ ಪುಣ್ಯ ಇಲ್ಲ ಅಂತಿಲ್ಲ, ಅದು ಆಮೇಲೆ ಮಾಡೋದಕ್ಕಂತೂ ಏನೂ ಇಲ್ಲ. ಅದು ವೈಶಾಖ ಸ್ನಾನ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ, ಹೆಸರಿಗೆ ಮಾತ್ರ ವೈಶಾಖ ಮಾಸ, ನಾವು ಮಾಡಿದ್ವಿ ಸ್ನಾನ, ಎರಡಕ್ಕೂ ಸಂಬಂಧ ಇಲ್ಲ, ಹಾಗಾಗ್ಬಿಡುತ್ತೆ. ಈ ರೀತಿ ಈ ವೈಶಾಖ ಮಾಸದಲ್ಲಿ ಮಾಡುವಂಥ
ಪ್ರತಿನಿತ್ಯದ ಸ್ನಾನಕ್ಕೆ ಎಂಥ ದೋಷಗಳನ್ನು ಕಳೆಯುವಂಥ ಶಕ್ತಿ ಇದೆ. ಅಷ್ಟೇ ಅಲ್ಲ, ಅಷ್ಟು ಪುಣ್ಯವನ್ನು ತಂದುಕೊಡೋ ಶಕ್ತಿ ಇದೆ. ಹಾಗಾಗಿ ತಪ್ಪದೆ ನಾವು ವೈಶಾಖ ಮಾಸ ಸ್ನಾನವನ್ನು ಮಾಡಬೇಕು. ಸರಿ, ವೈಶಾಖ ಮಾಸ ಸ್ನಾನ ಮಾಡಬೇಕಾದ್ರೆ ಹೇಗೆ ಮಾಡೋದು? ಈ ಸ್ನಾನವನ್ನು ಎಲ್ಲಿ ಮಾಡಬೇಕು? ಯಾವ್ದಾದ್ರು ನದಿಗೆ ಹೋಗಿ ಮಾಡಬೇಕಾ? ಮನೆಯಲ್ಲಿದ್ದು ಮಾಡಬಹುದಾ? ಮಾಡೋದಿದ್ರು ಮನೆಯಲ್ಲಿ ಸಂಕಲ್ಪ ಏನು ಮಾಡಬೇಕು? ಅದಕ್ಕೆ ಅರ್ಘ್ಯ ಮಂತ್ರಗಳು ಅಂತ ಇರುತ್ತೆ. ಏನಿಲ್ಲ, ಅರ್ಘ್ಯ ಮಂತ್ರ ಅಂದರೆ ಏನೋ ದೊಡ್ಡ ತಲೆನೋವೇನಿಲ್ಲ. ಹೊರತಾಗಿ ನೀರನ್ನು ತಗೊಳ್ಳೋದು, ಬೊಗಸೆಯಲ್ಲಿ ಅರ್ಪಣೆ ಮಾಡೋದು, ಒಂದು ಶ್ಲೋಕ ಹೇಳಬೇಕು. ಹಾಗಾದರೆ ಯಾರಿಗೆ ಅರ್ಘ್ಯ ಕೊಡಬೇಕು, ಯಾರನ್ನು ತೃಪ್ತಿಪಡಿಸಬೇಕು, ಹೀಗೆ ಹಲವು ವಿಷಯಗಳಿವೆ. ಅದನ್ನು ಪ್ರತಿಯೊಂದು ಕ್ರಮವಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ವೈಶಾಖ ಮಾಸದ ಸಂಕಲ್ಪ ಏನು ಮಾಡೋದು, ಸ್ನಾನ ಮಾಡಬೇಕಾದ್ರೆ ಅನ್ನೋದನ್ನು ನೋಡೋಣ. ನೀವು ಸಂಕಲ್ಪವನ್ನು ಮಾಡಬೇಕಾದ್ರೆ ದೇವರ ಮುಂದೆ ಕೂತು ಬೆಳಗಿನ ಜಾವ ಸಂಕಲ್ಪ ಮಾಡಿಕೊಂಡು ಆಮೇಲೆ ಹೋಗಿ ಬಾತ್ರೂಮ್ನಲ್ಲಿ ಸ್ನಾನ ಮಾಡ್ಬೋದು, ಏನು ತಪ್ಪಿಲ್ಲ. ಅಥವಾ ಬಾತ್ರೂಮ್ನಲ್ಲಿ ಇದ್ದಾಗ ಸಂಕಲ್ಪವನ್ನು ಮಾಡ್ಕೊಳ್ಬೋದು, ಮನಸ ಸಂಕಲ್ಪ ಮಾಡ್ಕೊಳ್ಳಿ. ತೀರಾ ಅಲ್ಲೋಗಿ ಪಂಚಪಾತ್ರೆಯೆಲ್ಲ ಇಟ್ಕೊಂಡು ಹೋಗಿ ಅಲ್ಲೋಗಿ ಆಚಮನ ಮಾಡೋದು ಹೇಗೆ ಬಾತ್ರೂಮ್ನಲ್ಲಿ? ಅದು ಅಸಾಧ್ಯ. ಆದ್ದರಿಂದ ಮನಸ ಸಂಕಲ್ಪವನ್ನು ಮಾಡಿಕೊಂಡು ಸ್ನಾನ ಮಾಡೋದು ಉತ್ತಮ. ನದಿಯಲ್ಲಿರೋರಿಗಂತೂ ಸಮಸ್ಯೆನೇ ಇಲ್ಲ. ನದಿಯಿಂದ ನೇರವಾಗಿ ಅಲ್ಲಿ ಮುಳುಗಿರ್ತಾರಲ್ಲ, ಆ ಮುಳುಗುವಂತಹ ಸಂದರ್ಭದಲ್ಲೇ ಅರ್ಧ ಅಂದರೆ ನಾಭಿಯವರೆಗೆ ನೀರಿರುತ್ತೆ. ಆ ಸಂದರ್ಭದಲ್ಲಿ ಆಚಮನವನ್ನು ಮಾಡಿಕೊಂಡು ನಂತರ ಸಂಕಲ್ಪವನ್ನು ಮಾಡಿಕೊಳ್ಳೋದು. ಅದರಲ್ಲಿ ಇನ್ನೊಂದು ಮಾತನ್ನು ಗಮನಿಸ್ಬೇಕು. ಏನಂದರೆ ನದಿ ಸ್ನಾನ ತುಂಬ ಶ್ರೇಷ್ಠ. ಮೊದಲೇನೆಂದರೆ ಶಾಸ್ತ್ರದಲ್ಲಿ ತಿಳಿಸ್ತಾರೆ, ಸ್ನಾನ ಮಾಡೋದು ಮುಖ್ಯ, ಟೈಮ್ ಮುಖ್ಯ. ಅದರಲ್ಲಿ ಬಿಸಿನೀರಾದರೂ ಮಾಡೋ ಟೈಮ್ ಮುಖ್ಯ ಒಂದು. ಆದರೆ ಬಿಸಿನೀರು ಮಾಡಿದ್ರೆ ಪುಣ್ಯ ಇಲ್ಲ ಅಂತಿಲ್ಲ. ಬ್ರಾಹ್ಮಿ ಮುಹೂರ್ತಲ್ಲಿದ್ದು ಬಿಸಿನೀರು ಸ್ನಾನ ಮಾಡಿದ, ಅದೇ ಥರ 1 ತಿಂಗಳು ಕಾಪಾಡ್ಕೊಂಡು ಬಂದ, ಒಳ್ಳೇದು. ಆದರೆ ಬಿಸಿನೀರಿಗಿಂತ ತಣ್ಣೀರು ಸ್ನಾನ ಮಾಡೋದು ಶ್ರೇಷ್ಠ. ತಣ್ಣೀರು ಸ್ನಾನ ನಿಜ, ಎಲ್ಲಿ ಮಾಡ್ತೀರಿ ತಣ್ಣೀರು ಸ್ನಾನ ಅದು ಮುಖ್ಯ. ಬಾವಿಯ ನೀರು ಅಂತಾದರೆ ಶ್ರೇಷ್ಠ. ಇನ್ನು ಬಾವಿಗಿಂತ ಕೆರೆ ನೀರು, ಸರೋವರದ ನೀರು ಅದಕ್ಕಿಂತ, ಆಮೇಲೆ ನದಿಯ ನೀರು. ಆ ನದಿಗಳಲ್ಲೂ ತಾರತಮ್ಯ ಇದೆ. ಗಂಗೆ, ಯಮುನೆ, ಆ ರೀತಿ ಪ್ರತಿಯೊಂದು ನದಿಗಳಲ್ಲಿ ಶ್ರೇಷ್ಠತೆಯನ್ನು ಗಮನಿಸಿದಾಗ ಗಂಗೆಯಲ್ಲಿ ಮಾಡೋದು ತುಂಬ ಉತ್ತಮ. ಇನ್ನು ಅದಕ್ಕಿಂತ ಮುಂದೆ ಹೋದರೆ ಸಮುದ್ರ ಸ್ನಾನ ಬಹಳ ಶ್ರೇಷ್ಠ. ಈ ರೀತಿ ಅನೇಕ ತಾರತಮ್ಯ ಇದೆ. ಅದರಿಂದ ನಮಗೆ ಎಷ್ಟು ಸಾಧ್ಯನೋ ಇದಕ್ಕೆ ಅನುಗುಣವಾಗಿ ಒಮ್ಮೆನಾದರೂ ವೈಶಾಖ ಮಾಸದಲ್ಲಿ ಒಂದು ಉತ್ತಮವಾದ ನದಿ ಹೋಗಿ ಸ್ನಾನ ಮಾಡೋದು ಅಥವಾ ಸಮುದ್ರ ಸ್ನಾನ ಮಾಡೋದು ತುಂಬ ಶ್ರೇಷ್ಠ. ಈ ನಿಟ್ಟಿನಲ್ಲಿ ಇದು ಯಾವುದೂ ನಮ್ಮ ಕೈಯಲ್ಲಿ ಸಾಧ್ಯನೇ ಆಗಲಿಲ್ಲ, ಅಯ್ಯೋ ನಮಗೆ ವೈಶಾಖ ಮಾಸ ಸ್ನಾನದ ಪುಣ್ಯ ತಪ್ಪೋಯ್ತು, ಯೋಚಿಸ್ಬೇಡಿ. ಅವಾಗೇನು ಮಾಡಬೇಕು? ಮನೆಯಲ್ಲೇ ಮಾಡಿ. ಆದರೆ ಗಂಗೆ ಚೇಮುನೆ ಚೈವ ಅಂತ ಏನು ಶ್ಲೋಕ ಇದೆ, ಆ ಶ್ಲೋಕವನ್ನು ಹೇಳಿಕೊಂಡು ಪ್ರತಿಯೊಂದು ನದಿಗಳ ಸ್ಮರಣೆಯನ್ನು ಮಾಡಿ, ಸಮುದ್ರ ರಾಜ ವರುಣ ಅವನ ಸ್ಮರಣೆಯನ್ನು ಮಾಡಿ ನೀರನ್ನು ತಲೆ ಮೇಲೆ ಹಾಕ್ಕೊಳ್ಳಿ. ಇದನ್ನು ಪ್ರತಿನಿತ್ಯ ಆ ಟೈಮ್ನಲ್ಲಿ ಮಾಡಿ, ತಣ್ಣೀರು ಸ್ನಾನ ಮಾಡಿ. ಇಷ್ಟು ಮಾಡಿದರೆ ಖಂಡಿತ ವೈಶಾಖ ಮಾಸ ಸ್ನಾನದ ಪೂರ್ಣ ಫಲ ಸಿಗುತ್ತೆ. ಹೀಗೆ ಈ ವೈಶಾಖ ಮಾಸ ಸ್ನಾನದ ಒಂದು ವಿವರಣೆ. ಸಂಕಲ್ಪಕ್ಕೆ ಬರೋಣ. ಸಂಕಲ್ಪ ಮಾಡಬೇಕಾದ್ರೆ ನಾವು ಪ್ರತಿನಿತ್ಯ ಯಾವುದೇ ಕರ್ಮಕ್ಕೂ ಸಂಕಲ್ಪವನ್ನು ಮಾಡ್ತಾ ಇರ್ತೀವಿ. ಶುಭೆ ಶೋಭನೆ ಮುಹೂರ್ತೆ ಹಾಗೆ ಮಾಡ್ತಾ ಬರೋದು. ಏನು ವಿಶೇಷಾಂಶ ಇದೆ ಅದನ್ನು ಹೇಳ್ತೀನಿ. ಸಂಕಲ್ಪ ಡಿಸ್ಪ್ಲೇ ಆಗತ್ತೆ, ಅದನ್ನು ಗಮನಿಸಿ. ಏವಂ ಗುಣಗಣ ವಿಶೇಷಣ ವಿಶಿಷ್ಟಾಯಾಮ್ ಅಂಥೇಳಿ ಶುಭ ತಿಥೌ, ಯಾವ ತಿಥಿ ಇವತ್ತು, ಯಾವ ನಕ್ಷತ್ರ, ಯೋಗ, ಕರಣ ಅದನ್ನೆಲ್ಲ ಹೇಳಿ ಅದಾದ್ಮೇಲೆ ಹೇಳಬೇಕಾದ ವಿಷಯ ಏನಂದ್ರೆ, ಸಾರ್ಧ ತ್ರಿಕೋಟಿ ಸಮಸ್ತ ತೀರ್ಥಾಭಿಮಾನಿ ದೇವತಾ ಸನ್ನಿಧೌ ಸಾಲಗ್ರಾಮ ಚಕ್ರಾಂಕಿತ ವಿಷ್ಣು ವೈಷ್ಣವ ಗೋ ತುಳಸಿ ವೃಂದಾವನ ಸನ್ನಿಧೌ ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಮಧುಸೂದನ ಪ್ರೀತ್ಯರ್ಥಂ ವೈಶಾಖ ಸ್ನಾನಮಹಂ ಕರಿಷ್ಯೆ ಅಂಥೇಳಿ ಸಂಕಲ್ಪವನ್ನು ಮಾಡಿ, ಅಂದರೆ ಉದ್ಧರಣೆಯಿಂದ ನೀರನ್ನು ತಗೊಂಡು ಅರ್ಘ್ಯ ಪಾತ್ರೆಗೆ ಬಿಡಬೇಕು. ಇಲ್ಲ ನದಿಲಿದ್ದರೆ ಹಾಗೆ ಬಿಡೋದು ನದಿಗೆ. ಈ ರೀತಿ ವೈಶಾಖ ಮಾಸ ಸ್ನಾನದ ಸಂಕಲ್ಪವನ್ನು ಮಾಡಾದ ಮೇಲೆ ಈಗ ನದಿಗೆ ಇಳಿಬೇಕು ಅಂತ ಇಟ್ಕೊಳ್ಳಿ, ಅಥವಾ ಮನೆಯಲ್ಲಿ ನೀರನ್ನು ಹಾಕ್ಕೊಳ್ಬೇಕು. ಮುಂಚೆ ಸಂಕಲ್ಪ ಮಾಡಿರ್ತೀವಿ. ಇದನ್ನು ನೀರಿಗೆ ಇಳಿಯೋ ಮುಂಚೆ ಒಬ್ಬನ ಅನುಗ್ರಹ ಆಗಬೇಕು. ಯಾಕೆಂದರೆ ನೀರಲ್ಲಿ ಮುಳುಗದಾಗ ಏನಾದ್ರು ತೊಂದರೆ ಆಗಿಬಿಟ್ರೆ ನಾವು ಎಷ್ಟೇ ಜಾಗರೂಕದಿಂದ ಇರಬಹುದು, ಜಾರಿಯೋ ಏನೋ ಅಪಘಾತ ಆಗೋ ಸಂಭವ ಇರುತ್ತೆ. ಅಥವಾ ಮನೆಯಲ್ಲಿದ್ದಾಗ ಜಾರು ಬೀಳ್ಬೋದು, ಯಾರಿಗೂ ಗೊತ್ತು. ಮನೆಯಲ್ಲೂ ಬೀಳಲಿಕ್ಕೆ ಅವಕಾಶ ಇದೆ, ಹೊರಗಡೆನೂ ಬೀಳಲಿಕ್ಕೆ ಅವಕಾಶ ಇದೆ, ಮುಳುಗ್ಲಿಕ್ಕೆ ಅವಕಾಶ ಇದೆ. ಇದೇನು ಆಗಬಾರ್ದು ಅಂದರೆ ಪ್ರತಿನಿತ್ಯ ಇದು, ಬರೀ ವೈಶಾಖ ಮಾಸ ಸ್ನಾನದ ಸಂದರ್ಭದಲ್ಲಿ ಅಷ್ಟೇ ಅಲ್ಲ. ಯಾರನ್ನು ಪ್ರಾರ್ಥನೆ ಮಾಡಬೇಕು ಅಂದರೆ,
ಭೈರವ ಅಂತ, ಭೈರವನನ್ನು ಪ್ರಾರ್ಥನೆ ಮಾಡಬೇಕು. ಅವನು ನಮ್ಮ ಎಲ್ಲ ಈ ಸ್ಥಳಗಳಲ್ಲಿ ಕಾಪಾಡ್ತಾ ಇರ್ತಾನೆ. ಆ ಭೈರವನ ಆಜ್ಞೆಯನ್ನು ಪಡ್ಕೊಂಡು ಸ್ನಾನ ಮಾಡಬೇಕು. ಹಾಗಾದರೆ ಅವನ ಬಗ್ಗೆ ಇರುವಂಥ ಶ್ಲೋಕ ತಪ್ಪದೇ ಇದನ್ನು ಹೇಳಿಕೊಂಡು ಅವನ ಅಪ್ಪಣೆ ಪಡೆದು ನಾನು ಸ್ನಾನಕ್ಕೆ ಇಳಿತಾ ಇದ್ದೀನಿ ಅಂತ ಹೋಗಬೇಕಂತೆ. ಹಾಗಾದರೆ ಅವನ ಕುರಿತಾಗಿ ಏನು ಶ್ಲೋಕ ಇದೆ ಅಂದರೆ, ಅತಿತೀಕ್ಷ್ಣ ಮಹಾಕಾಯ ಕಲ್ಪಾಂತದಹನೋಪಮ ಭೈರವಾಯ ನಮಸ್ತುಭ್ಯಂ ಅನುಜ್ಞಾಂ ದಾತುಮರ್ಹಸಿ ಅಂತ. ಭೈರವನಿಗೆ ಎಷ್ಟು ಶಕ್ತಿ ಇದೆ ಅಂದರೆ, ದೊಡ್ಡ ದೇಹ ಅಂತೆ, ಭಯಂಕರ ದೇಹ, ಪ್ರಳಯ ಸೃಷ್ಟಿ ಮಾಡುವಂಥ ಸ್ಫುರದ್ರೂಪಿ ಅಂಥ ಶಕ್ತಿ, ಅಗ್ನಿ ಜ್ವಾಲೆ. ಅವನು ನೋಡಿದರೆ ಎಲ್ಲ ಹೆದರ್ಕೊಂಡು ಹೋಗ್ಬಿಡ್ತಾರೆ, ಯಾವ ಪಿಶಾಚ ಇಲ್ಲ, ಯಾವ ಭೂತ ಇಲ್ಲ. ಅಂಥ ಭೈರವನಿಗೆ ನಮಸ್ಕಾರವನ್ನು ಮಾಡಿ ಅಪ್ಪಣೆಯನ್ನು ಪಡ್ಕೊಳ್ಬೇಕು. ಇದಾದ ಮೇಲೆ ವೈಶಾಖ ಸ್ನಾನ ಮಂತ್ರಗಳು ಅಂತ ಇವೆ, ಅದೆಲ್ಲ ಡಿಸ್ಪ್ಲೇ ಆಗುತ್ತೆ, ಅವಶ್ಯವಾಗಿ ನೋಡಿ ಅದನ್ನು ಹೇಳಿಕೊಳ್ಳಿ. ಈ ವೈಶಾಖ ಸ್ನಾನ ಮಂತ್ರ ಹೇಳೋದು ಯಾವಾಗ? ಸ್ನಾನಕ್ಕಿಂತ ಮುಂಚೆ. ಅಂದರೆ ಒಂದು 3 ತಮ್ಗೆ ಹಾಕ್ಕೊಂಡಿರ್ತೀವಿ, ಅದು ಸ್ನಾನ ಅಂತ ಅನ್ನಿಸ್ಕೊಡಲ್ಲ. ಸ್ನಾನ ಅಂದರೆ ಹಾಸಿಗೆಯಿಂದ ಎದ್ದು ಬಂದಿರ್ತಾನೆ ವ್ಯಕ್ತಿ, ಅದು ಅಶುಚಿಯಾಗಿ ಬಂದಿರ್ತಾನೆ, ಹಾಸಿಗೆಯಿಂದ ಎದ್ದು ಬಂದಿದ್ದರಿಂದ ಅದು ಶುದ್ಧ ಆಗಲಿಕ್ಕೆ ಒಂದು 3 ತಮ್ಗೆ ಹಾಕ್ಕೊಂಡಿರೋದು, ಹಾಗೆ ನಿಂತಿರ್ತೀವಿ. ಇನ್ನು ಮುಂದೆ ನಿಜವಾಗಿ ಸ್ನಾನದ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಅದರ ಮುಂಚೆ ಹೇಳಬೇಕಾದಂತಹ ಶ್ಲೋಕ ಇದು. ಈ ಶ್ಲೋಕದ ಅರ್ಥ ಏನು ಅಂದರೆ, ಕೃಷ್ಣ ನಿನ್ನ ಅನುಗ್ರಹದಿಂದ ಹಾಗೆ ಬ್ರಾಹ್ಮಣರೆಲ್ಲರ ಅನುಗ್ರಹದಿಂದ ನಿರ್ವಿಘ್ನವಾಗಿ ನಾನು ಈ ವೈಶಾಖ ಸ್ನಾನ ಮಾಡಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದು ಪುಣ್ಯಕರವಾದ ಕೆಲಸ. ಈ ಪುಣ್ಯವನ್ನು ನನಗೆ ದಯವಿಟ್ಟು ತಂದುಕೊಡು ಮುರಾರೆ. ಈ ಮೇಷರಾಶಿಯಲ್ಲಿ ಸೂರ್ಯನು ಯಾವಾಗ ಇರ್ತಾನೋ ಅಂಥ ಸಂದರ್ಭದಲ್ಲಿ ಈ ಪ್ರಾತಸ್ನಾನ ನಿಯಮವನ್ನು ನಾನು ಕೈಗೊಂಡಿದ್ದೀನಿ, ಅದರಿಂದ ನಿರ್ವಿಘ್ನವಾಗಿ ಇದನ್ನೆಲ್ಲ ಮಾಡಿಸಪ್ಪ. ಈ ತೀರ್ಥದಲ್ಲಿ ಅಥವಾ ಈ ನೀರನ್ನು ನಾನೇನು ನನ್ನ ತಲೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ, ಇದರಿಂದ ನನ್ನ ದೇಹ ಪವಿತ್ರ ಆಗಲಿ, ನನ್ನ ಎಲ್ಲ ಪಾಪಗಳು ಕಳೆದು ಹೋಗಲಿ, ನನ್ನ ಕುಟುಂಬದವರ ಪಾಪಗಳು ಕಳೆದು ಹೋಗಲಿ, ನಾನು ಮಾಡೋ ಪುಣ್ಯ ಅವರಿಗೆಲ್ಲ ಸೇರಲಿ. ಈ ಅನುಸಂಧಾನದಿಂದ ನೀವು ಮಾಡೋದಲ್ಲದೆ ನಿಮ್ಮವರಿಗೂ ಕೂಡ ಆ ಪುಣ್ಯವನ್ನು ಧಾರೆ ಎರೆದು ಅವರಿಗೂ ಸದ್ಬುದ್ಧಿಯನ್ನು ಕೊಡುವಂಥ ದೇವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶ ಇದೆ. ಇಷ್ಟು ಹೇಳಿ ಸ್ನಾನವನ್ನು ಪೂರ್ಣ ಮುಗಿಸೋದು. ಮುಗಿಸಿ ಒರೆಸ್ಕೊಂಡ್ಬಿಡೋದಲ್ಲ, ಅದರ ಮುಂಚೆ ಒಂದು ಕೆಲಸ ಇದೆ. ಏನು? ಅರ್ಘ್ಯವನ್ನು ಕೊಡಬೇಕು ಪ್ರೀತ್ಯರ್ಥವಾಗಿ. ಅಂದರೆ ಸಂತೋಷಗೊಳ್ಬೇಕಲ್ಲ ದೇವರು. ನೈವೇದ್ಯ ಇಡ್ಲಿಕ್ಕಾಗತ್ತ ಸ್ನಾನದ ಟೈಮ್ನಲ್ಲಿ? ಅದರ ಬದಲು ನೀರನ್ನು ತಗೊಂಡು ದೇವರಿಗೆ ಅರ್ಪಣೆಯನ್ನು ಮಾಡಬೇಕು. ಆಗ ಹೇಳಬೇಕಾದ ಅರ್ಘ್ಯ ಮಂತ್ರ ಬಹಳ ವಿಶೇಷ. ಅದು ಏನು ಅಂತ ಈಗ ನೋಡೋಣ. ವೈಶಾಖೇ ಮೇಷಗೆ ಭಾನೌ ಪ್ರಾತಸ್ನಾನ ಪರಾಯಣ ಅರ್ಘ್ಯಂ ತೇಹಂ ಪ್ರದಾಸ್ಯಾಮಿ ಗೃಹಾಣ ಮಧುಸೂದನ. ಮಧುಸೂದನನಿಗೆ ಅರ್ಘ್ಯ ದಯವಿಟ್ಟು ತಗೊಳಪ್ಪ, ಈ ನೀರನ್ನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಗಂಗಾದಿ ನದಿಗಳಿಗೆ ಅರ್ಘ್ಯವನ್ನು ನಂತರ ಕೊಡಬೇಕು. ಅದಕ್ಕೆ ಚಿಕ್ಕ ಶ್ಲೋಕನೂ ಇದೆ. ಇಲ್ಲ ಗಂಗೆ ಚೈವನೇ ಚೈವ ಅಂತ ನೀವೇನು ಪ್ರತಿನಿತ್ಯ ಹೇಳ್ಕೊಳ್ತೀರಿ, ಆ ಶ್ಲೋಕವನ್ನು ಹೇಳಿ ಗಂಗಾಯೈ ನಮಃ ಗಂಗಾಯಾಹ ಇದಮರ್ಘ್ಯಂ. ಗಂಗೆಗೆ ನಮಸ್ಕಾರ, ಗಂಗೆ ನಿನಗೆ ಅರ್ಘ್ಯ. ಹಾಗೆ ಯಮುನೆಗೆ ನಮಸ್ಕಾರ, ಯಮುನೆ ನಿನಗೆ ಇದು ಅರ್ಘ್ಯ ಅಂತ ಒಂದೊಂದು ಬೊಗಸೆ ತಗೊಂಡು ನೀರನ್ನು ಬಿಡಬೇಕು. ಇಲ್ಲ, ಒಂದು ಶ್ಲೋಕ ಇದೆ ಅದಕ್ಕೆ. ಏನು? ಗಂಗಾದ್ಯಾ ಸರಿತಃ ಸರ್ವಾಹ ತೀರ್ಥಾನಿ ಚ ಹೃದಾಶ್ಚಯೇ ಪ್ರಗೃಹೀತ ಮಯಾ ದತ್ತಂ ಅರ್ಘ್ಯಂ ಸಮ್ಯಕ್ ಪ್ರಸೀದಥ ಅಂತ. ಅಂದರೆ ಈ ಅರ್ಘ್ಯವನ್ನು ನೀಡ್ತಾ ಇದ್ದೀನಿ, ಎಲ್ಲ ತೀರ್ಥಗಳು, ಎಲ್ಲ ಗಂಗಾದಿ ನದಿಗಳು, ಯಾವ್ಯಾವ ಸರೋವರಗಳಿವೆ, ಈ ಕೊಟ್ಟ ಅರ್ಘ್ಯದಿಂದ ನೀವೆಲ್ಲ ಸುಪ್ರಸನ್ನರಾಗಿ ನಮಗೆ ಅನುಗ್ರಹಿಸಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡೋದು. ಅಷ್ಟೇ ಅಲ್ಲ, ಪಾಪಿಗಳ ಶಿಕ್ಷಕನಾದ ಯಮದೇವರು ತೃಪ್ತರಾಗಲಿ, ನಮಗೆ ಸರಿಯಾದ ಫಲವನ್ನು ಕೊಡಲಿ ಅಂಥೇಳಿ ಇನ್ನೊಂದು ಶ್ಲೋಕವನ್ನು ಹೇಳ್ಕೊಳ್ಬೇಕು. ಅದನ್ನು ಡಿಸ್ಪ್ಲೇ ಆಗುತ್ತೆ, ಅದನ್ನು ಅವಶ್ಯವಾಗಿ ನೋಡಿ. ಹೀಗೆ ಅರ್ಘ್ಯ ಮಂತ್ರವನ್ನು ಹೇಳಿಕೊಂಡು ಇವರಿಗೆಲ್ಲ ಅರ್ಘ್ಯ ಕೊಡಬೇಕು. ಇನ್ನು ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ತಪ್ಪದೆ. ಪ್ರತಿನಿತ್ಯದ ಕೆಲಸ, ಅದರಲ್ಲೂ ವೈಶಾಖ ಮಾಸ ಸ್ನಾನದಲ್ಲಂತೂ ವಿಶೇಷವಾಗಿ. ಯೇ ಹಿ ಸೂರ್ಯ ಸಹಸ್ರಾಂಶೋ ತೇಜೋ ರಾಶೇ ಜಗತ್ಪತೆ ಅನುಕಂಪಯ ಮಾಂ ಭಕ್ತ್ಯ ಗ್ರಹಣಾರ್ಘ್ಯಂ ನಮೋಸ್ತುತೆ. ತೇಜಸ್ಸಿನ ರಾಶಿ, ಬೆಳಕಿನ ರಾಶಿ ಆ ಸೂರ್ಯದೇವ, ನಿನಗೆ ಈ ಅರ್ಘ್ಯವನ್ನು ನೀಡ್ತಾ ಇದ್ದೀನಿ, ನನ್ನ ಮೇಲೆ ಕೃಪೆಯನ್ನು ತೋರಿಸುವಂಥ ಈ ಶ್ಲೋಕದ ಅರ್ಥ. ಹೀಗೆ ಸೂರ್ಯನಿಗೆ ಅರ್ಘ್ಯ ಕೊಡೋದು. ಇನ್ನು ಪ್ರತಿ ನದಿಗಳಿಗೆ ವಿಶೇಷವಾಗಿ ಅರ್ಘ್ಯವನ್ನು ಕೊಡುವಂಥ ಕ್ರಮವನ್ನು ಅನುಸರಿಸೋದು ಉತ್ತಮ.
ಇಲ್ಲ ಅಂದರೂ ಗಂಗೆಯ ಸೇವನೆ ಅಂತ ಸಾಮಾನ್ಯವಾಗಿ ಹೇಳಿಕೊಂಡು ಎಲ್ಲ ನದಿಗಳಿಗೂ ಅರ್ಪಣೆಯನ್ನು ಮಾಡಿ. ಇನ್ನು ಏಕಾದಶಿ ದಿವಸ ಒಂದು ಸಮಸ್ಯೆ ಆಗುತ್ತೆ. ನಾವೇನು ಅನ್ಕೊಳ್ತೀವಿ ಎಲ್ಲ ದಿವಸ ಒಂದೇ ಥರ ಅಂತ. ಅಲ್ಲ, ಏಕಾದಶಿ ದಿವಸ ಕೇವಲ ವಿಷ್ಣುವಿಗೆ ಹಾಗೆ ಸೂರ್ಯಾಂತರ್ಗತನಾದ ನಾರಾಯಣನಿಗೆ ಅಷ್ಟೇ ಅರ್ಘ್ಯ, ಇನ್ಯಾರಿಗೂ ಅರ್ಘ್ಯ ಇಲ್ಲ. ಅದನ್ನು ನಾವು ಗಮನಿಸ್ಕೊಳ್ಬೇಕು. ಇನ್ನು ಮಿಕ್ಕಿದ ದಿವಸಗಳಲ್ಲಿ ಯಥಾವತ್ತಾಗಿ ವಿಶೇಷವಾಗಿ ಎಲ್ಲರಿಗೂ ಅರ್ಘ್ಯವನ್ನು ನೀಡಬೇಕು. ಇದಾದ ಮೇಲೆ ನದಿಯಲ್ಲಿ ಸ್ನಾನ ಮಾಡೋರು ಏನು ಮಾಡ್ತಾರೆ, ಈ ಮುಳುಗಿದಾಗ ನಮ್ಮ ಎಷ್ಟೋ ಕೊಳೆಗಳು ಆ ನದಿಗೆ ಹೋಗಿ ಸೇರ್ತವೆ. ತಪ್ಪಲ್ವಾ? ನಾವು ಸ್ವಚ್ಛವಾದ ನೀರನ್ನು ಹಾಳು ಮಾಡಿದಾಗ ಆಯ್ತಲ್ವ. ಅದಕ್ಕೆ ಒಂದು ಯಕ್ಷ್ಮತರ್ಪಣ ಮಂತ್ರ ಅಂತ ಇದೆ. ಆ ದೇವತೆಗೆ ತೃಪ್ತಿಪಡಿಸಿದ್ರೆ ಈ ದೋಷ ನಿಮಗೆ ಬರಲ್ಲ. ಇಲ್ಲ ಅಂದರೆ ಮೂಟೆ ಮೂಟೆಗಟ್ಟಲೆ ನಮ್ಮ ಪಾಪಗಳನ್ನು ಹೋಗಿ ನದಿಗೆ ಹಾಕ್ತಾ ಇದೆ. ನದಿ ಕಥೆ ಏನಾಗಬೇಕು? ಒಬ್ಬರ ಇಬ್ಬರ ಪ್ರತಿನಿತ್ಯ ವೈಶಾಖ ಸ್ನಾನದಲ್ಲಿ ಹಾಕಿದ್ದೋ ನದಿಯಲ್ಲಿ ಪಾಪದ ಮೂಟೆನ ಹಾಗೆ ಹಾಕಿದರೆ ತುಂಬ ತಪ್ಪು. ಅದಕ್ಕೆ ಈ ಮಂತ್ರವನ್ನು ಹೇಳಬೇಕು. ಒಂದು ಪಾಪಗಳನ್ನು ಹಾಕೋದಷ್ಟೇ ಅಲ್ಲ, ನಮ್ಮ ಶರೀರದಲ್ಲಿ ಕಶ್ಮಲಗಳಿರುತ್ತೆ, ಕೊಳೆಗಳಿರುತ್ತೆ, ಅದನ್ನೆಲ್ಲ ಹಾಕಿರ್ತೀವಲ್ಲಿ. ಅದಕ್ಕೋಸ್ಕರ ಯನ್ಮಯಾ ದೂಷಿತಂ ತೋಯಂ ಶಾರೀರಮಲ ಸಂಭವಂ ತಸ್ಯ ಪಾಪ ವಿಶುದ್ಧ್ಯರ್ಥಂ ಯಕ್ಷ್ಮಾಣಂ ತರ್ಪಯಾಮ್ಯಹಂ. ಈ ಶರೀರದ ಮಲ ಏನೇನು ಇಲ್ಲಿ ಹೋಗಿ ಸೇರಿದೆ, ಈ ನೀರು ಏನೇನು ಕೆಟ್ಟದ್ದು ಹೋಗಿದೆ, ಈ ನೀರೇನೇನು ಕೆಟ್ಟದ್ದಾಗಿದೆ, ಇದೆಲ್ಲದರ ವಶದಿಂದ ನನಗೆ ಪಾಪ ತುಂಬಿಕೊಂಡಿದೆ. ಆ ಪಾಪಗಳು ಹೋಗಬೇಕು. ಅದರಿಂದ ಯಕ್ಷ್ಮ ನಿನಗೆ ತರ್ಪಣವನ್ನು ಅಂದರೆ ಒಂದು ಬೊಗಸೆ ನೀರನ್ನು ತಗೊಂಡು ಬಿಡಬೇಕು. ಇದನ್ನು ತಪ್ಪದೆ ಎಲ್ಲರೂ ಮಾಡಿ. ಹೀಗೆ ಅವಶ್ಯವಾಗಿ ವೈಶಾಖ ಮಾಸ ಸ್ನಾನದಲ್ಲಿ ಸಂಕಲ್ಪ, ಅರ್ಘ್ಯ ಇದೆಲ್ಲವನ್ನು ಅನುಷ್ಠಾನ ಮಾಡಿ ಕೃಷ್ಣಾರ್ಪಣವನ್ನು ಕೊನೆಗೆ ನೀಡಬೇಕು. ಕೃಷ್ಣಾರ್ಪಣವನ್ನು ಮಾಡದೇ ಇದ್ದರೆ ವ್ಯರ್ಥ ಎಲ್ಲವೂ ಕೂಡ. ಹಾಗಾಗಿ ಕೃಷ್ಣಾರ್ಪಣವನ್ನು ಮಾಡಬೇಕು. ಹೇಗೆ ಮಾಡಬೇಕು? ಅನೇನ ವೈಶಾಖ ಮಾಸ ಸ್ನಾನೇನ ಭಗವಾನ್ ಹನುಮದ್ ಭೀಮ ಮಧ್ವಾಂತರ್ಗತಃ ಶ್ರೀ ಮಧುಸೂದನ ಪ್ರೀಯತಾಂ ಸುಪ್ರೀತೋ ವರದೋ ಭವತು ಶ್ರೀಕೃಷ್ಣಾರ್ಪಣಮಸ್ತು ಅಂಥೇಳಿ ವೈಶಾಖ ಮಾಸ ಸ್ನಾನವನ್ನು ಪೂರ್ಣವಾಗಿ ನಾವು ಅನುಷ್ಠಾನ ಮಾಡಿದರೆ ದೇವರು ನಮ್ಮ ಎಲ್ಲ ತಾಪಗಳನ್ನು ಪರಿಹಾರ ಮಾಡ್ತಾರೆ. ನಾವು ಕನ್ನಡದಲ್ಲಿ ಹೇಳೋದೆ ಶಾಖೆ ಜಾಸ್ತಿ, ಸಿಕ್ಕಾಬಟ್ಟೆ ಬಿಸಿಲು, ತಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಹೊರಗಿನ ಬಿಸಿಲನ್ನ ತಡ್ಕೊಂಬಿಡ್ಬಹುದೋ ಏನೋ, ಒಳಗಿನ ತಾಪ, ಈ ಪಾಪಗಳು ನಮಗೆ ತೊಂದರೆ ಕೊಡುತ್ತಲ್ಲ ಜೀವನದಲ್ಲಿ, ತುಂಬ ಕಷ್ಟ. ಈ ಎಲ್ಲ ತಾಪಗಳನ್ನು ಕಳೆಯೋ ಮಾಸನೇ ವಿಶೇಷವಾಗಿ ಈ ವೈಶಾಖ ಮಾಸ. ಹಾಗಾಗಿ ತಪ್ಪದೆ ಎಲ್ಲರೂ ಈ ವೈಶಾಖ ಮಾಸದಲ್ಲಿ ಅತ್ಯಂತ ಮುಖ್ಯವಾದ ಸ್ನಾನವನ್ನು ಅನುಷ್ಠಾನ ಮಾಡಿ. ಕೆಲವರು ಪ್ರಶ್ನೆ ಕೇಳೋದುಂಟು, ಕೆಲವರು ಏನಾಗ್ಬಿಡುತ್ತೆ, ಎಲ್ಲೋ ತೀರ್ಥಕ್ಷೇತ್ರಕ್ಕೆ ಹೋಗಿರ್ತಾರೆ, ಹೋದಾಗ ಮಧ್ಯದಲ್ಲಿ ಸರೋವರ ಅಥವಾ ನದಿಯ ಯಾವುದೋ ಭಾಗ ಸಿಗುತ್ತೆ, ಮುಳುಗ್ಬಿಡ್ತಾರೆ. ಯಾವ ನದಿ ಗೊತ್ತಿಲ್ಲ, ಮುಳುಗೋದಂತೂ ಮುಳುಗಾಯ್ತು. ಯಾವ ನದಿಗಂತ ಅರ್ಘ್ಯ ಕೊಡಬೇಕು? ಗಂಗಾ ಆದಿ ನದಿಗಳಿಗೆ ಅರ್ಘ್ಯ ಕೊಡೋದು ಸರಿ, ಯಾವ ತೀರ್ಥ ಅಂತಲೇ ಗೊತ್ತಿಲ್ಲ. ಆಗ ಒಂದು ಕೆಲಸ ಮಾಡಿ, ಒಂದು ಉಪಾಯ ಇದೆ. ಏನು? ವಿಷ್ಣು ತೀರ್ಥ ಸ್ನಾನಮಹಂಕರಿಷ್ಯೇ ಅಂತ ಅನ್ಬೇಕು. ಎಲ್ಲವೂ ವಿಷ್ಣು ತೀರ್ಥನೇ. ದೇವರ ಪಾದ ಕಮಲದಿಂದಲೇ ಎಲ್ಲ ತುಂಬಿಕೊಂಡಿದೆ ಇಡೀ ಜಗತ್ತು. ಅಂದಮೇಲೆ ಅವನ ತೀರ್ಥನೇ ಎಲ್ಲ ಕಡೆ ಇರೋದು. ಅದಕ್ಕೆ ವಿಷ್ಣು ತೀರ್ಥ ಸ್ನಾನಮಹಂಕರಿಷ್ಯೇ ಅಂತ ಹೇಳಿಕೊಂಡು ಸಂಕಲ್ಪ ಮಾಡಿ ಸ್ನಾನ ಮಾಡಿ, ಆಗ ಪೂರ್ಣ ಫಲ ಸಿಗುತ್ತೆ. ಹೀಗೆ ಎಲ್ಲರೂ ವಿಶೇಷವಾಗಿ ವೈಶಾಖ ಸ್ನಾನವನ್ನು ಮಾಡಿ ಪುಣ್ಯ ಸಂಪಾದನೆಯನ್ನು ಮಾಡಿಕೊಳ್ಳಿ ಅಂತ ತಿಳಿಸ್ತಾ, ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಹರಿವಾಯು ಗುರುಗಳ ವಿಶೇಷ ಅನುಗ್ರಹ ದೊರೆಯಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ, ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.